ಪ್ರೊಫೆಸರ್ CNR ರಾವ್. ಜನನ ಜೂನ್ 30, 1934. ಸ್ಥಳ ಬೆಂಗಳೂರು. ತಂದೆ ತಾಯಿ ಹನುಮಂತ ನಾಗೇಶ್ ರಾವ್ ಮತ್ತು ನಾಗಮ್ಮ. ಪತ್ನಿ ಇಂದುಮತಿ ರಾವ್. ಪುತ್ರ ಸಂಜಯ್ ರಾವ್. ಇವರು ಕೂಡ ಜವಾಹರ್ಲಾಲ್ ನೆಹರು ಉನ್ನತ ವೈಜ್ಞಾನಿಕ ಸಂಶೋಧನಾ ಕೇಂದ್ರದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಪುತ್ರಿ ಸುಚಿತ್ರಾ ರಾವ್. ಇವರ ಪತಿ KN ಗಣೇಶ್ ಪುಣೆಯ ವಿಜ್ಞಾನ ಶಿಕ್ಷಣ ಹಾಗೂ ಸಂಶೋಧನಾ ಕೇಂದ್ರದ ನಿರ್ದೇಶಕರು. ಕಾರ್ಯಕ್ಷೇತ್ರ ರಸಾಯನಶಾಸ್ತ್ರದಲ್ಲಿ ಶ್ರೇಷ್ಠ ಕೊಡುಗೆಯನ್ನಿತ್ತ ವಿಜ್ಞಾನಿ. ಶ್ರೇಷ್ಠ ವಿಜ್ಞಾನಿಗಳ ಬಗ್ಗೆ ಕೇಳುವುದರಿಂದ ಹಾಗೂ ಓದುವುದರಿಂದ ಯುವ ಜನಾಂಗಕ್ಕೆ ವಿಜ್ಞಾನ ಕ್ಷೇತ್ರದಲ್ಲಿ ಮುನ್ನಡೆಯಲು ಪ್ರೇರಣೆ ದೊರಕುತ್ತದೆ ಎಂಬುದು ನಮ್ಮ ನಡುವೆಯೇ ಇರುವ ಶ್ರೇಷ್ಠ ವಿಜ್ಞಾನಿ ಪ್ರೊಫೆಸರ್ ಚಿಂತಾಮಣಿ ನಾಗೇಶ ರಾಮಚಂದ್ರ ರಾವ್ ಅವರ ನುಡಿಮುತ್ತುಗಳು. ರಸಾಯನಶಾಸ್ತ್ರದಲ್ಲಿ ಗಣನೀಯ ಸಾಧನೆ ಮಾಡಿರುವ ರಾವ್ ಅವರು ನಮ್ಮ ನಾಡಿಗೆ ಕೀರ್ತಿ ತಂದಂಥವರು. ಯುವ ವಿಜ್ಞಾನಿಗಳಿಗೆ ಸ್ಫೂರ್ತಿಯಾದವರು. ಬಾಲ್ಯ ಮತ್ತು ಶಿಕ್ಷಣ. CNR ರಾವ್ ಅವರಿಗೆ ಬಾಲ್ಯದಲ್ಲಿ ವಿಜ್ಞಾನ ಕ್ಷೇತ್ರದ ಆವಿಷ್ಕಾರಗಳ ಬಗ್ಗೆ ಕುತೂಹಲ ಮತ್ತು ಆಸಕ್ತಿ ಬೆಳೆಯಲು ಸರ್ CV ರಾಮನ್ ಅವರ ಸಾಧನೆ ಸಾಕಷ್ಟು ಪ್ರಭಾವ ಬೀರಿತು. ಮುಂದೆ ವಿಜ್ಞಾನದ ವಿದ್ಯಾರ್ಥಿಯಾಗಿ ಬೆಂಗಳೂರಿನ ಸೆಂಟ್ರಲ್ ಕಾಲೇಜಿನಲ್ಲಿ BSc ಪದವಿ ಪಡೆದು ವಾರಣಾಸಿಯ ಬನಾರಸ್ ಹಿಂದೂ ವಿಶ್ವವಿದ್ಯಾಲಯದಲ್ಲಿ ರಸಾಯನ ವಿಜ್ಞಾನ ವಿಭಾಗದಲ್ಲಿ MSc ಪದವಿ ಗಳಿಸಿ ಅನಂತರ ಅಮೆರಿಕದ ಪರ್ಡ್ಯೂ ವಿಶ್ವವಿದ್ಯಾಲಯದಲ್ಲಿ PhD ಪದವಿ ಪಡೆದರು. ಆಗ ಅವರಿಗೆ ಕೇವಲ 24 ವರ್ಷ ವಯಸ್ಸಾಗಿತ್ತು. ಅಮೆರಿಕದ ಯೂನಿವರ್ಸಿಟಿ ಆಫ್ ಕ್ಯಾಲಿಫೋರ್ನಿಯಾ ಬರ್ಕ್ಲಿಯಲ್ಲಿ ಸ್ವಲ್ಪ ಕಾಲ ಸಂಶೋಧನೆಯನ್ನು ನಡೆಸಿದರು. ಸಾಧನೆ. ಸ್ವಂತ ವಿದ್ಯಾರ್ಥಿ ತಂಡವನ್ನು ಕಟ್ಟಿಕೊಂಡು ರಾವ್ ಅವರು ಉನ್ನತ ಮಟ್ಟದ ಸಂಶೋಧನೆ ನಡೆಸಬೇಕೆಂಬ ಹೆಬ್ಬಯಕೆಯಿಂದ ಭಾರತಕ್ಕೆ ವಾಪಸ್ ಬಂದು IIT ಕಾನ್ಪುರ್, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ IISc ಬೆಂಗಳೂರು ಸಂಸ್ಥೆಗಳಲ್ಲಿ ಪ್ರಾಧ್ಯಾಪಕರಾಗಿ ಸಂಶೋಧಕರಾಗಿ ಸೇವೆ ಸಲ್ಲಿಸಿ 1984ರಿಂದ 1994ರವರೆಗೆ IIScಯ ನಿರ್ದೇಶಕರಾಗಿಯೂ ಕಾರ್ಯನಿರ್ವಹಿಸಿದರು. ಈ ವೇಳೆಯಲ್ಲಿ ಭಾರತ ಸರ್ಕಾರದ ಹಲವಾರು ವಿಜ್ಞಾನ ಸಲಹಾ ಸಮಿತಿಗಳ ಸದಸ್ಯರಾಗಿ, ಅಧ್ಯಕ್ಷರಾಗಿ ಭಾರತದಲ್ಲಿ ವಿಜ್ಞಾನ ತಂತ್ರಜ್ಞಾನದ ಮುನ್ನಡೆಗೆ ಅವಶ್ಯವಾದ ಯೋಜನೆಗಳನ್ನು ನಿರೂಪಿಸಿದುದಷ್ಟೇ ಅಲ್ಲದೆ ಜವಾಹರ್ಲಾಲ್ ನೆಹರು ಸೆಂಟರ್ ಫಾರ್ ಸೈಂಟಿಫಿಕ್ ರಿಸರ್ಚ್ ಮತ್ತು ಇಂಟರ್ನ್ಯಾಷನಲ್ ಸೆಂಟರ್ ಫಾರ್ ಮೆಟೀರಿಯಲ್ ಸೈನ್ಸ್ ಸಂಸ್ಥೆಗಳ ಸ್ಥಾಪನೆಗೂ ಕಾರಣರಾದರು. 1994ರಲ್ಲಿ ನಿವೃತ್ತಿಯಾದ ನಂತರ ರಾವ್ ಅವರು ನ್ಯಾಷನಲ್ ರಿಸರ್ಚ್ ಪ್ರೊಫೆಸರ್, ಲೈನಸ್ ಪೌಲಿಂಗ್ ಪ್ರೊಫೆಸರ್ ಮತ್ತು ಜವಾಹರ್ಲಾಲ್ ನೆಹರು ಸೆಂಟರ್ ಫಾರ್ ಸೈಂಟಿಫಿಕ್ ರಿಸರ್ಚ್ನ ಗೌರವಾನ್ವಿತ ಅಧ್ಯಕ್ಷರಾಗಿ ನೇಮಕವಾಗಿ ಸಂಶೋಧನಾ ಕಾರ್ಯವನ್ನು ಮುಂದುವರಿಸುತ್ತಿದ್ದಾರೆ. ಕಳೆದ 5 ದಶಕಗಳಲ್ಲಿ ಟ್ರಾನ್ಸಿಷನ್ ಮೆಟಲ್ ಆಕ್ಸೈಡ್ಗಳು, ಇನಾರ್ಗ್ಯಾನಿಕ್ ಆರ್ಗ್ಯಾನಿಕ್ ಮಿಶ್ರವಸ್ತುಗಳು, ನ್ಯಾನೋ ಮೆಟೀರಿಯಲ್ಸ್, ದ್ಯುತಿ ಕ್ರಿಯಾವರ್ಧಕಗಳು ಮುಂತಾದವುಗಳನ್ನು ಒಳಗೊಂಡ ಸಾಲಿಡ್ ಸ್ಟೇಟ್ ಮತ್ತು ಸ್ಟ್ರಕ್ಚರಲ್ ಕೆಮಿಸ್ಟ್ರಿ ಕ್ಷೇತ್ರಗಳಲ್ಲಿ ಮೂಲಭೂತ ಸಂಶೋಧನೆಗಳನ್ನು ನಡೆಸಿ ಆ ಕ್ಷೇತ್ರಗಳ ಬೆಳವಣಿಗೆಗೆ ಕಾರಣರಾಗಿದ್ದಾರೆ. ಅವರ ಇತ್ತೀಚಿನ ಸಂಶೋಧನೆಗಳು ಗ್ರೇಫೀನ್ ಎಂಬ ಅದ್ಭುತ ವಸ್ತು ಮತ್ತು ಕೃತಕ ದ್ಯುತಿ ಸಂಶ್ಲೇಷಣೆಗಳನ್ನು ಒಳಗೊಂಡಿವೆ. 5 ದಶಕಗಳಿಗೂ ಮೀರಿದ ಸಂಶೋಧನಾ ವೃತ್ತಿಜೀವನದಲ್ಲಿ ಪ್ರೊಫೆಸರ್ ರಾವ್ ಅವರು ನೂರಾರು PhD ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶಕರಾಗಿದ್ದದ್ದು ಅಷ್ಟೇ ಅಲ್ಲದೆ ಸಾವಿರಾರು ಸಂಶೋಧನಾ ಲೇಖನಗಳನ್ನು ಪ್ರಕಟಿಸಿದ್ದಾರೆ. 53 ಪುಸ್ತಕಗಳನ್ನು ರಚಿಸಿದ್ದಾರೆ. ವಿಶ್ವವಿಖ್ಯಾತ
ರಸಾಯನ ವಿಜ್ಞಾನಿ ಎಂದು ಪರಿಗಣಿಸಲ್ಪಟ್ಟಿದ್ದಾರೆ. ಪ್ರಶಸ್ತಿಗಳು. ರಸಾಯನ ವಿಜ್ಞಾನ ಕ್ಷೇತ್ರಕ್ಕೆ ಸಿಎನ್ಆರ್ ರಾವ್ ಅವರ ಅಪಾರ ಕೊಡುಗೆಯನ್ನು ಗುರುತಿಸಿ 83 ವಿಶ್ವವಿದ್ಯಾಲಯಗಳು ಗೌರವ ಡಾಕ್ಟರೇಟ್ ಪದವಿ ನೀಡಿ ಅವರನ್ನು ಸನ್ಮಾನಿಸಿವೆ. ಅಲ್ಲದೆ ರಾಯಲ್ ಸೊಸೈಟಿ ಆಫ್ ಕೆಮಿಸ್ಟ್ರಿಯೂ ಸೇರಿದಂತೆ FIRS 30 ಅಕಾಡೆಮಿಗಳ ಸದಸ್ಯತ್ವ ಇವರಿಗೆ ಸಂದಿದೆ. 31 ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ವಿಜ್ಞಾನ ಪದಕಗಳು, 4 ವಿದೇಶಿ ಸರ್ಕಾರದ ಗೌರವಗಳು ಹಾಗೂ ಇನ್ನೂ 10 ಹಲವಾರು ಮನ್ನಣೆಗಳು ಇವರನ್ನು ಅರಸಿ ಬಂದಿವೆ. ಭಾರತ ಸರ್ಕಾರವು ತನ್ನ ಅತ್ಯುನ್ನತ ನಾಗರಿಕ ಪುರಸ್ಕಾರವಾದ ಭಾರತ ರತ್ನ ಪ್ರಶಸ್ತಿಯನ್ನು 2014ರಲ್ಲಿ ಪ್ರೊಫೆಸರ್ ಸಿಎನ್ಆರ್ ರಾವ್ ಅವರಿಗೆ ನೀಡಿ ಗೌರವಿಸಿದೆ. ವಿಜ್ಞಾನ ಕ್ಷೇತ್ರದಲ್ಲಿ ಸರ್ ಸಿವಿ ರಾಮನ್ ಮತ್ತು ಡಾಕ್ಟರ್ ಅಬ್ದುಲ್ ಕಲಾಂ ಅವರ ನಂತರ ಈ ಗೌರವಕ್ಕೆ ಪಾತ್ರರಾದ ಮೂರನೆಯವರೇ ಪ್ರೊಫೆಸರ್ ಸಿಎನ್ಆರ್ ರಾವ್. ಇತ್ತೀಚೆಗೆ ಮತ್ತೊಂದು ಅಂತಾರಾಷ್ಟ್ರೀಯ ಪ್ರಶಸ್ತಿ ಇವರನ್ನು ಅರಸಿ ಬಂದಿದೆ. ಹೈಡ್ರೋಜನ್ ಅನ್ನು ನವೀಕರಿಸಬಹುದಾದ ಶಕ್ತಿ ಸಂಪನ್ಮೂಲವಾಗಿ ಬಳಸಲು ನೆರವಾಗುವಂತೆ ಅದರ ಉತ್ಪಾದನೆ, ಸಂಗ್ರಹಣೆ ಮುಂತಾದ ಕ್ಷೇತ್ರಗಳಲ್ಲಿ ಪ್ರೊಫೆಸರ್ ರಾವ್ ಅವರು ನಡೆಸಿರುವ ಮಹತ್ವದ ಸಂಶೋಧನೆಗಳನ್ನು ಗುರುತಿಸಿ ಇಟಲಿಯ ENI ಎಂಬ ಶಕ್ತಿ ಸಂಪನ್ಮೂಲ ಸಂಸ್ಥೆ ತನ್ನ ವಾರ್ಷಿಕ ENI ಅವಾರ್ಡ್ನ ಎನರ್ಜಿ ಫ್ರಾಂಟಿಯರ್ ವಿಭಾಗದ ಪ್ರಶಸ್ತಿಯನ್ನು ಪ್ರೊಫೆಸರ್ ಸಿಎನ್ಆರ್ ರಾವ್ ಅವರಿಗೆ ನೀಡಿದೆ. ಇಷ್ಟೆಲ್ಲಾ ಪ್ರಶಸ್ತಿ ಪುರಸ್ಕಾರಗಳ ನಡುವೆಯೂ ಪ್ರೊಫೆಸರ್ ರಾವ್ ಅವರ ವೈಜ್ಞಾನಿಕ ಅಧ್ಯಯನ ಮತ್ತು ಸಂಶೋಧನೆ ಬಿಡುವಿಲ್ಲದೆ ಸಾಗಿದೆ. ಇದಕ್ಕೆ ಸಾಕ್ಷಿಯಾಗಿ 2020ರಲ್ಲಿ ಅಂದರೆ ತಮ್ಮ 86ನೇ ವಯಸ್ಸಿನಲ್ಲಿ 18 ಸಂಶೋಧನಾ ಲೇಖನಗಳನ್ನು ಪ್ರಕಟಿಸಿದ್ದಾರೆ ಎಂಬುದು ಆಶ್ಚರ್ಯದ ಸಂಗತಿ. ಪ್ರೊಫೆಸರ್ ರಾವ್ ಅವರು 2016ರಲ್ಲಿ ತಮ್ಮ ಆತ್ಮಚರಿತ್ರೆ ಅ ಲೈಫ್ ಇನ್ ಸೈನ್ಸ್ ಪ್ರಕಟಿಸಿ ವಿಜ್ಞಾನ ಕ್ಷೇತ್ರದಲ್ಲಿ ತಮ್ಮ ಸುದೀರ್ಘ ಪಯಣವನ್ನು ಚಿತ್ರಿಸುವುದರೊಂದಿಗೆ ಶ್ರೇಷ್ಠ ವಿಜ್ಞಾನಿಯಾಗಬೇಕಾದರೆ ಇರಬೇಕಾದ ಶ್ರದ್ಧೆ, ಬದ್ಧತೆ, ಮಾನಸಿಕ ಹಾಗೂ ಶೈಕ್ಷಣಿಕ ತರಬೇತಿ ಇವುಗಳ ಬಗ್ಗೆಯೂ ಅದರಲ್ಲಿ ವಿವರಣೆ ನೀಡಿದ್ದಾರೆ.